ಅರಮನೆ ಮೈದಾನದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಒಂದು ಕಾರ್ಯಕ್ರಮ ಮಾಡಿ ಯಶಸ್ವಿ ನಡೆಸಿದ್ದೀರಾ. ಕೆ ಹರಿಪ್ರಸಾದ್ ಅವರು ನೂತನವಾಗಿ ಅಧ್ಯಕ್ಷ ಆಗಿದ್ದಾರೆ, ಪದಗ್ರಹಣ ಮಾಡಿದ್ದಾರೆ. ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕೆ ಹರಿಪ್ರಸಾದ್ ಬಗ್ಗೆ ಹೇಳೋದಂದ್ರೆ, ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರೆ, ಹಾಗೂ ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಹಾಗೂ ನಮ್ಮ ಉಸ್ತುವಾರಿ ರಾಜ್ಯದ ಉಸ್ತುವಾರಿ ಆದಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ ಎಲ್ಲರೂ ನಮ್ಮ ಈ ಕಾರ್ಯಕರ್ತರು ಹಾಗೂ ನಮ್ಮ ಸಚಿವರು ಹಾಗೂ ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷ ಆದಂತ ನೂತನವಾಗಿ ಕೆ ಹರಿಪ್ರಸಾದ್ ಸಾಹೇಬರು ಇವತ್ತು ನೂತನವಾಗಿ ಪದಗ್ರಹಣವನ್ನು ಕಾರ್ಯಕ್ರಮ ನಿರ್ವಹಿಸಿದ್ರು. ಈಗ ಕೆ ಹರಿಪ್ರಸಾದ್ ಅವರು ಮೈಂಡ್ ಸೆಟ್ ಅವರು ಮನಸ್ಸಿಗೆ ಕಾರ್ಯಕರ್ತರನ್ನ ಪ್ರೀತಿ ಮಾಡ್ತಾರೆ, ಓದಿರ್ತಾರೆ, ಸಂಘಟನೆ ಶಕ್ತಿ ಮಾಡ್ತಾರೆ. ಇವರ ಓದಿನಲ್ಲಿ ಇನ್ನೊಂದು 2 ವರ್ಷ 2.5 ವರ್ಷ ಏನಾಗಿಲ್ಲ, ಏನ್ ಕಾರ್ಯಕರ್ತ ಒಳ್ಳೇದಾಗುತ್ತಾ? ಯಾಕೆ ಸರ್ ಅಂದ್ರೆ, ಈಗ ಮೊದ್ಲೇಕಿಂದ ಅವ್ರು ಹೇಳ್ಕಂತಿದ್ದಾರೆ. ಯಾರು ನಮ್ಮ ಕೆ ಹರಿಪ್ರಸಾದ್ ಸಾಹೇಬರು 3 ವರ್ಷ ಆಲ್ರೆಡಿ ಮುಗ್ದಿದೆ. 2 ವರ್ಷದಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಎಷ್ಟು ಹುಮ್ಮಸ್ಸಿನಿಂದ ನಾವು ವರ್ಕ್ ಮಾಡಿ ತೋರಿಸ್ಬೇಕು ಅವ್ರಿಗೆ ಅಂತೇಳಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಆಲ್ರೆಡಿ ಹೇಳಿದಾರೆ ಅವರು. ಈಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡೋಣ. ಸಿದ್ದರಾಮಯ್ಯ ಅವರು 3 ವರ್ಷ ಉತ್ತಮ ಆಡಳಿತ ಮಾಡಿದ್ರೆ ಅವೆಲ್ಲ ಹೇಳ್ತಾ ಇದ್ದೀರಾ. ಸಿದ್ದರಾಮಯ್ಯ ಅಂತ ಹೇಳ್ತಾರೆ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತೀರಾ? ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅಂದ್ರೆ ನಮ್ಮ ಹಿರಿಯ ಮಾಜಿ ಮುಖ್ಯಮಂತ್ರಿಗಳು. ಅವರು ಆಡಳಿತ ಭಾರಿ ಒಳ್ಳೇದು. ಆದ್ರೆ ಅವರು ಬಿಟ್ಟು ಕೊಟ್ಟಿದ್ದಾರೆ ನಮ್ಮ ಸಿಎಂ ಆದಂತ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ. ನಿಮ್ಮ ಹೆಸರು ಏನಾಗಿದೆ? ನಾವು ಜಿಲ್ಲಾ ಅಧ್ಯಕ್ಷರು ಮೀನುಗಾರಿಕೆ ಮೈನುದ್ದೀನ್ ಅಂತೇಳಿ.